ನಮಸ್ಕಾರ ವೀಕ್ಷಕರೇ, ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಮಣವನ್ನು ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೇವೆ. ಯಾಕೆ ಪುಣ್ಯಕಾಲ ಪರ್ವಕಾಲ ಅಂತ ಯಾಕೆ ಕರಿತೇವೆ, ಇದರ ಮಹತ್ವ ಏನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಉತ್ತರಾಯಣ ಅಂದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಕರ ರಾಶಿಯಿಂದ ಪುನಃ ಕರ್ಕ ರಾಶಿಯವರೆಗೆ ಹೋಗೋವರೆಗೂ ಕೂಡ ಇದನ್ನು ನಾವು ಉತ್ತರಾಯಣ ಕಾಲ ಅಂತ ಕರಿತೇವೆ. ಕರ್ಕ ರಾಶಿಯಿಂದ ಮಕರ ರಾಶಿಗೆ ಬರೋವರೆಗೂ ಅದನ್ನು ನಾವು ದಕ್ಷಿಣಾಯನ ಕಾಲ ಅಂತ ಕರಿತೇವೆ. ಉತ್ತರಾಯಣದಲ್ಲಿ ಪ್ರಾಣತ್ಯಾಗ ಮಾಡಿದಾಗ, ದೇಹತ್ಯಾಗ ಮಾಡಿದಾಗ ನಾವು ಊರ್ಧ್ವಲೋಕಗಳಿಗೆ ಹೋಗ್ತೇವೆ, ಮೋಕ್ಷ ಆದರೂ ಆಗಬಹುದು ಅನ್ನುವಂತಹ ಸಂದರ್ಭಗಳು ಇಲ್ಲಿ ನಮ್ಮ ವೇದಗಳಲ್ಲಿ ಉಲ್ಲೇಖವಾಗಿದೆ. ಈಗ ಭೀಷ್ಮನ ಒಂದು ಉದಾಹರಣೆಯನ್ನು ತಗೊಂಡ್ರೆ, ಶರಚ್ಛಯ್ಯೆಯಲ್ಲಿ ಮಲಗಿ ಅಲ್ಲೇ ಭೂಮಿಯಿಂದ ಬಂದಂತಹ ಗಂಗೆಯನ್ನು ಸೇವಿಸುತ್ತಾ ಉತ್ತರಾಯಣ ಕಾಲ ಬರೋವರೆಗೂ ಕೂಡ ಭೀಷ್ಮ ಕಾದಿದ್ದು ಪ್ರಾಣತ್ಯಾಗವನ್ನು ಮಾಡ್ತಾರೆ. ಕೃಷ್ಣನ ಸಮ್ಮುಖದಲ್ಲಿ ಧರ್ಮರಾಯನಿಗೆ ಧರ್ಮೋಪದೇಶವನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಬೋಧಿಸಿ ನಂತರ ಕೃಷ್ಣನ ಸ್ತುತಿಯನ್ನು ಮಾಡುತ್ತಾ ಕಣ್ತುಂಬ ಕೃಷ್ಣ ಅಂತ ಹೇಳ್ತಾ ಪ್ರಾಣತ್ಯಾಗವನ್ನು ಉತ್ತರಾಯಣದಲ್ಲಿ ಮಾಡ್ತಾರೆ. ಇದರಿಂದ ಅವರಿಗೆ ಮೋಕ್ಷವಾಗುತ್ತೆ. ಇದೇ ರೀತಿ ಯಾರೇ ಆಗಲಿ ಉತ್ತರಾಯಣದ ಕಾಲದಲ್ಲಿ, ಪರ್ವಕಾಲವೇ ಆಗಬೇಕಂತಿಲ್ಲ, ಒಟ್ಟಾರೆ ಉತ್ತರಾಯಣದಲ್ಲಿ ದೇಹತ್ಯಾಗ ಮಾಡಿದರೆ ಅವರು ಊರ್ಧ್ವಲೋಕಗಳಿಗೆ ಹೋಗುವಂತಹ ಸದ್ಗತಿಯನ್ನು ಪಡಿತಾರೆ ಅನ್ನೋದನ್ನು ವೇದದಲ್ಲಿ ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ. ಇದು ಮೊದಲನೆಯ ಪ್ರಾಮುಖ್ಯತೆ. ಇನ್ನು ಎರಡನೆಯದಾಗಿ ಏನು ಅಂತಂದರೆ, ಉತ್ತರಾಯಣದ ಮಹತ್ವ ಏನು ಅಂದರೆ, ನಾವು ಮೊನ್ನೆ ಚಾತುರ್ಮಾಸ್ಯ ವ್ರತವನ್ನು ಮುಗಿಸಿದ್ದೇವೆ. ಅದು ದಕ್ಷಿಣಾಯನದಲ್ಲಿ ಆಗುವುದು. ದಕ್ಷಿಣಾಯನ ಪ್ರಾರಂಭವಾದಾಗ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗುತ್ತೆ. ಯಾಕೆ ಅಂತ ಅಂದರೆ, ಈ 4 ತಿಂಗಳು ದಕ್ಷಿಣಾಯನದಲ್ಲಿ ಭಗವಂತ ವಿಶ್ರಾಮ ಮಾಡ್ತಾ ಇರ್ತಾನೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಯಾಕೆ ಅಂತಂದರೆ, ಆ 6 ತಿಂಗಳುಗಳು ಕೂಡ ದೇವತೆಗಳಿಗೆ ಇರುಳಿನಂತೆ, ಸಂಜೆಯಂತೆ. ನಾವು ಪೂಜಾದಿಗಳನ್ನು ಮಾಡಿದಾಗ ಹವಿಸ್ಸನ್ನು ಭಗವಂತನಿಗೆ ತಲುಪಿಸುವುದು ದೇವತೆಗಳು. ಹಾಗಾದರೆ ಹವಿಸ್ಸನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಂದರೆ ಭಗವಂತ ಏನು ಮಾಡ್ತಾ ಇರ್ತಾನೆ? ಭಗವಂತ ಕೂಡ ವಿಶ್ರಾಮ ಮಾಡ್ತಾ ಇರ್ತಾನೆ. ಆದ್ದರಿಂದಲೇ ದಕ್ಷಿಣಾಯನದಲ್ಲಿ ಹೆಚ್ಚಿನ ಸಮಾರಂಭಗಳು ಯಾವುದನ್ನು ನಾವೇ ಹಮ್ಮಿಕೊಳ್ಳೋದಿಲ್ಲ, ಆದರೆ ವ್ರತ ನೇಮಗಳನ್ನು ಮಾಡ್ತೇವೆ. ಚಾತುರ್ಮಾಸ್ಯ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ವ್ರತ. ಆದ್ದರಿಂದ ಉತ್ತರಾಯಣದಲ್ಲಿ ಹೆಚ್ಚಿನ ಸಮಾರಂಭಗಳು, ಅದ್ಧೂರಿಯಾದಂತಹ ವೈಭವೋಪೇತವಾದ ಪೂಜೆಗಳು, ಇದೆಲ್ಲದನ್ನು ನಾವು ಉತ್ತರಾಯಣದಲ್ಲೇ ಮಾಡೋದ್ರಿಂದ ಉತ್ತರಾಯಣ ಬಹಳ ಪುಣ್ಯಕರವಾದದ್ದು. ಇದರಲ್ಲಿ ಮಾಡಿದಂತಹ ಪೂಜಾ ನೇಮ ಇತ್ಯಾದಿಗಳಿಗೆ ಹೆಚ್ಚಿನ ಫಲವನ್ನು ನಾವು ಯಾವಾಗಲೂ ಪಡೆದುಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಈ ಚಾತುರ್ಮಾಸ್ಯದ ಮಹಾತ್ಮೆ ಏನು ದಕ್ಷಿಣಾಯನದಲ್ಲಿ ಅಂತಂದರೆ, ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋದು ಬರಬೇಕು. ವೈರಾಗ್ಯ ಬರೋದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಇದು ಅಂಗವಾಗಿದೆ. ಈಗಿನ ಕಾಲದಲ್ಲಿ ನಾವು ಮನೆಯಲ್ಲೇ ವಾನಪ್ರಸ್ಥ ಇತ್ಯಾದಿಗಳನ್ನು ಅನುಭವಿಸಿ ಬಿಡ್ತೇವೆ. ಮಕ್ಕಳು ಮುಂದೆ ಏನು ಮಾಡ್ತಾರೋ, ಯಾವ ಮಕ್ಕಳು ಯಾರನ್ನು ನೋಡ್ಕೊಳ್ತಾರೋ, ಖಂಡಿತವಾಗಲೂ ಇವಾಗ ನಾವು ಯಾವುದೇ ರೀತಿಯ ಒಂದು ಅವರಿಂದ ಪ್ರತಿಫಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೂತಿರೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಮನೆಯಲ್ಲೇ ವಾನಪ್ರಸ್ಥ ಸನ್ಯಾಸ ಪ್ರತಿಯೊಂದನ್ನು ನೋಡಿಬಿಟ್ಟಿರ್ತೇವೆ. ಆದ್ದರಿಂದ ಆ ವೈರಾಗ್ಯ ಅನ್ನೋದು ಬರಬೇಕು. ಭಗವಂತನೇ ನಮಗೆ ಎಲ್ಲದಕ್ಕೂ ಗತಿ ಅನ್ನೋದು ಮನಸ್ಸಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದನೇ ನಾವು ಚಾತುರ್ಮಾಸ್ಯವನ್ನು ದಕ್ಷಿಣಾಯನದಲ್ಲಿ ಮಾಡ್ತೇವೆ. ಯಾವುದನ್ನು ಹೆಚ್ಚಿನ ಭೋಗಕರವಾದಂತಹ ತರಕಾರಿಗಳನ್ನು, ತಿನಿಸುಗಳನ್ನು ತಿನ್ನೋದಿಲ್ಲ. ಈ ವಾನಪ್ರಸ್ಥದಲ್ಲಿ ಕಾಡಿನಲ್ಲಿ ನಿಜವಾಗ್ಲೂ ಏನು ಸಿಕ್ಕತ್ತೋ ಅಂತಹದನ್ನು ಮಾತ್ರ ತಿನ್ನಬೇಕಂತಿದ್ರೆ ಯಾವ ರೀತಿ ಅಡುಗೆ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಅಡುಗೆ ಮಾಡಿಕೊಂಡು ಬಹಳ ಜೀವವನ್ನು ಹಿಡ್ಕೊಂಡಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ಕೊಂಡು ಇರಬೇಕು ಅನ್ನೋದೇ ದಕ್ಷಿಣಾಯನದಲ್ಲಿ ನಾವು ಮಾಡುವಂತಹ ದೊಡ್ಡ ಕೆಲಸ. ಆದ್ದರಿಂದ ಉತ್ತರಾಯಣದಲ್ಲಿ ನಾವು ಪೂಜಾದಿಗಳನ್ನು ಮಾಡಬೇಕು. ಹೀಗಾಗಿ ಉತ್ತರಾಯಣ ಬಹಳ ಪುಣ್ಯಕರವಾದಂತಹ ಸಮಯ. ಜ್ಯೋತಿಷ್ಯ ರೀತ್ಯ ಉತ್ತರಾಯಣ ಮಕರ ಸಂಕ್ರಮಣದ ಫಲವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಈ ಸಂಕ್ರಮಣದಿಂದ ಬಹಳ ಉತ್ತಮ ಫಲ ಇದೆ. ಯಾರ್ಯಾರಿಗೆ ಕೆಲಸವಿಲ್ಲುವವರಿಗೆ ಕೆಲಸ ಪ್ರಾಪ್ತಿಯಾಗುತ್ತೆ. ಕೆಲಸದಲ್ಲಿ ಸಂತೋಷವಾಗಿ ಇರುವವರಿಗೆ ಬಡ್ತಿ, ಪ್ರಮೋಷನ್ ಹಾಗೂ ಪ್ರಶಸ್ತಿ ಇವೆಲ್ಲವೂ ಪ್ರಾಪ್ತಿಯಾಗಿ ನಿಮ್ಮ ಸ್ಥಾನ ಅತಿ ಹೆಚ್ಚಿನ ಒಂದು ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ. ಇನ್ನು 2 ತಿಂಗಳು ಮೇಷರಾಶಿಯವರಿಗೆ ಅತಿ ಹೆಚ್ಚಿನ ಒಳ್ಳೆಯ ಫಲವನ್ನು ಕೊಡುವ ಫಲದಾಯಕವಾದ 2 ತಿಂಗಳುಗಳಾಗಿರುತ್ತೆ.
ವೃಷಭ ರಾಶಿಯವರಿಗೆ ಇದು ಒಂದು ತಿಂಗಳು ದೊಡ್ಡವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದೀರಿ ಅನ್ನೋದನ್ನು. ಮುಂದಿನ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಪ್ರಮೋಷನ್ ಇತ್ಯಾದಿಗಳು ಆಗೋದಿದೆ, ಸ್ಯಾಲರಿ ಹೈಕ್ ಅಥವಾ ಬಡ್ತಿ ಆಗೋದಿದೆ. ಆದ್ದರಿಂದ ಈ ಒಂದು ತಿಂಗಳು ಧರ್ಮದ ಮಾರ್ಗದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿಬಿಡಿ. ಮಿಥುನ ರಾಶಿಯವರಿಗೆ ಸಪ್ತಮದಲ್ಲಿ ರವಿ ಇದ್ದ ಈಗ ಅಷ್ಟಮಕ್ಕೆ ಬರ್ತಾ ಇರೋದ್ರಿಂದ, ರಂಧ್ರಭಾವದಲ್ಲಿ ಬರ್ತಾ ಇರೋದ್ರಿಂದ ಪ್ರೀತಿ ಪಾತ್ರರೊಡನೆ ಸ್ವಲ್ಪ ವೈಮನಸ್ಯ ಆಗುತ್ತೆ, ದಾಂಪತ್ಯದಲ್ಲೂ ಸ್ವಲ್ಪ ವಿರಸ ಉಂಟಾಗತ್ತೆ. ಈ ಒಂದು ತಿಂಗಳು ಸ್ವಲ್ಪ ಬಹಳ ಹುಷಾರಾಗಿರಬೇಕು. ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೀವು ಕಾಪಾಡ್ಕೋಬೇಕು. ಕರ್ಕ ರಾಶಿಯವರಿಗೆ ಸಪ್ತಮಕ್ಕೆ ರವಿ ಬರ್ತಾ ಇದ್ದಾನೆ. ಇದರ ಅರ್ಥ ನಿಮ್ಮ ಮಿತ್ರತ್ವ ಮತ್ತು ದಾಂಪತ್ಯ ಇವುಗಳಲ್ಲಿ ತೊಂದರೆ ಉಂಟಾಗೋದಿದೆ. ವೈಮನಸ್ಯಗಳು, ಆರ್ಗ್ಯುಮೆಂಟ್ಸ್ ಇದೆಲ್ಲ ಬರೋದಿದೆ. ನಾವು ಈಗೋ ಕ್ಲಾಶ್ ಅಂತ ಹೇಳ್ತೀವಲ್ಲ, ಅಹಂಭಾವ, ಇದರಿಂದ ತೊಂದರೆ ಆಗೋದಿದೆ. ಆದ್ದರಿಂದ ಬಹಳ ವಿನಯ ರೀತಿಯಿಂದ ಎಲ್ಲದನ್ನು ನೀವು ಪರಿಹರಿಸಿಕೊಳ್ಳಬೇಕಾಗತ್ತೆ. ಇಲ್ಲದೆ ಹೋದರೆ ದೊಡ್ಡ ದೊಡ್ಡ ಜಗಳಗಳಾಗಿ ಬ್ರೇಕಪ್ ಇವುಗಳು ಸಾಧ್ಯತೆ ಇರುತ್ತೆ. ಸಿಂಹ ರಾಶಿಯವರಿಗೆ ಷಷ್ಠಕ್ಕೆ ರವಿ ಬರ್ತಾ ಇರೋದರಿಂದ ಈ ಸಂಕ್ರಮಣದಿಂದ ಶುಭ ಫಲ ಇದೆ. ಶತ್ರುಗಳಿಗೆ ತಮ್ಮ ಸ್ಥಾನವನ್ನು ನೀವು ತೋರಿಸ್ತೀರಿ. ಆದರೆ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಮುಂದಿನ 3 ತಿಂಗಳು ನೀವು ಬಹಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಈಗ ಹಿತಶತ್ರುಗಳು ಜಾಸ್ತಿ ಆಗುವ ಸಂದರ್ಭ ಇರುತ್ತೆ. ಎಲ್ಲರನ್ನೂ ನೀವು ಗೆಲ್ಲೋದಕ್ಕೆ ಆಗೋದಿಲ್ಲ. ಮಿತ್ರರು ಶತ್ರುಗಳಾಗಿ ಬಿಡಬಹುದು, ಶತ್ರುಗಳು ಮಿತ್ರರಾಗಬಹುದು. ಆದ್ದರಿಂದ ವಿನಯಪೂರ್ವಕವಾಗಿ ವ್ಯವಹಾರಗಳನ್ನು ಮಾಡಬೇಕು. ಕನ್ಯಾ ರಾಶಿಯವರಿಗೆ ನಿಮ್ಮ ಪಂಚಮ ಸ್ಥಾನಕ್ಕೆ ರವಿ ಬರ್ತಾನೆ. ಈ ಸಂಕ್ರಮಣದಿಂದ ನಿಮಗೆ ಮಿಶ್ರ ಫಲವನ್ನು ಹೇಳಿದ್ದೆ. ನಿಮ್ಮ ಕ್ರಿಯೇಟಿವಿಟಿ ಅಥವಾ ಥಿಂಕಿಂಗ್ ಅನ್ನೋದು ಬಹಳ ಉತ್ತಮವಾಗುತ್ತೆ. ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನು ನೀವು ಕಾಣ್ತೀರಿ. ಆದರೆ ಬೇರೆ ಎಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಆದರೆ ರವಿ ಚತುರ್ಥದಲ್ಲಿದ್ದಾಗಲಿಗಿಂತ ಇವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಹೆಚ್ಚಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬಹಳ ಬುದ್ಧಿಕ್ಷಮತೆಯಿಂದ ನೀವು ಮುಂದುವರಿತೀರಿ. ತುಲಾ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಸಮಯ ಆಗಿರುತ್ತೆ. ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗಬಹುದು. ಸಂಸಾರದಲ್ಲಿ ಸ್ವಲ್ಪ ತೊಂದರೆಗಳು, ಒಡಕುಗಳು ಉಂಟಾಗಬಹುದು. 1 ತಿಂಗಳು ಕಾಲ ಮಕರ ಸಂಕ್ರಮಣದ ಫಲ ಅಷ್ಟೊಂದು ಶುಭವಾಗಿಲ್ಲ. ಆದರೆ ನೀವು ದೊಡ್ಡವರನ್ನು ನಿರ್ಧಾರಗಳನ್ನು ಮಾಡೋದಕ್ಕೆ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟರೆ ಎಲ್ಲವೂ ನಿಮ್ಮ ಪರವಾಗಿ ಹೊಂದತ್ತೆ. ವೃಶ್ಚಿಕ ರಾಶಿಯವರಿಗೆ ಮಕರ ಸಂಕ್ರಮಣದಿಂದ ಬಹಳನೇ ಒಳ್ಳೆಯ ಫಲ ಇದೆ. ಯಾರ್ಯಾರು ಮಾಧ್ಯಮ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇಂಟರ್ನೆಟ್ ಇತ್ಯಾದಿಗಳಲ್ಲಿ ಕೆಲಸ ಯಾರು ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಬಹಳ ಶುಭ ಫಲವನ್ನು ಹೇಳಿದ್ದೆ. ನೀವು ಮನಸ್ಸಿಗೆ ಬಂದದ್ದನ್ನು ಸಾಧಿಸಿ ತೋರಿಸ್ತೀರಿ. ಆತ್ಮವಿಶ್ವಾಸ ಚೆನ್ನಾಗಿದೆ. ಭ್ರಾತೃ ಪ್ರೇಮ ಈಗ ಪ್ರಾಪ್ತಿಯಾಗುತ್ತೆ. ಧನು ರಾಶಿಯವರಿಗೆ ರವಿ ನಿಮ್ಮ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಆದ್ದರಿಂದ ಮಕರ ಸಂಕ್ರಮಣದಿಂದ ಧನ ವ್ಯಯ ಆಗುತ್ತೆ. ಮನೆಗೆ ಇತ್ಯಾದಿಗಳಿಗಾಗಿ, ಶುಭ ಸಮಾರಂಭಗಳಿಗಾಗಿ ನೀವು ಹಣವನ್ನು ಖರ್ಚು ಮಾಡಬಹುದು. ಸಂಸಾರದ ಬಗ್ಗೆ ಹೆಚ್ಚಿನ ಕಾಳಜಿ, ಜಾಗರೂಕತೆ ಅವಶ್ಯಕ ಅನ್ನುವಂತಹ ವಿಷಯವನ್ನು ಈಗ ರವಿ ನಿಮಗೆ ಹೇಳ್ತಾ ಇದ್ದಾನೆ. ಮನೆಯಲ್ಲಿ ಸ್ವಲ್ಪ ಮಾತುಕತೆಗಳು, ವೈಮನಸ್ಯಗಳು ಆಗಬಹುದು. ಆದರೆ ಅಭಿಮಾನವನ್ನು ಪಕ್ಕಕ್ಕಿಟ್ಟು ಎಲ್ಲರ ಜೊತೆ ವ್ಯವಹಾರ ಮಾಡಿದಾಗ ಮನೆಯಲ್ಲಿ ಸಂತೋಷ ಆಗಿ ನೀವು ಮಾದರಿ ಕುಟುಂಬ ಅಂತ ಅನ್ನಿಸ್ಕೊಳ್ತೀರಿ. ಮಕರ ರಾಶಿಯವರಿಗೆ ರವಿ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಾ ಇದ್ದಾನೆ. ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ನೀವು ಒಳ್ಳೆಯದನ್ನು ಮಾಡಿದರೆ ಅದು ದೊಡ್ಡದಾಗಿ ಕಾಣುತ್ತೆ, ಕೆಟ್ಟದನ್ನು ಮಾಡಿದರೂ ಅದನ್ನು ದೊಡ್ಡದು ಮಾಡಿಬಿಡ್ತಾರೆ ಜನ. ಆದ್ದರಿಂದ ಈಗ ಬಹಳ ಗೌರವಪೂರ್ವಕವಾದ ನಡತೆ ನಿಮಗೆ ಅವಶ್ಯಕವಾಗಿರುತ್ತೆ. ಶುಭ ಫಲವೇ ಇರುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿ ಹೆಚ್ಚಾಗುತ್ತೆ. ಕುಂಭರಾಶಿಯವರಿಗೆ ವ್ಯಯಕ್ಕೆ ರವಿ ಬರ್ತಾ ಇರೋದ್ರಿಂದ ಈ ಸಂಕ್ರಮಣದಿಂದ ಸ್ವಲ್ಪ ರೆಸ್ಟ್ ಇತ್ಯಾದಿ ಅವಶ್ಯಕವಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಮತ್ತು ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಏನೋ ಒಂದು ತೊಡಕು, ತೊಂದರೆ ಬಂತೇನೋ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರಬಹುದು. 1 ತಿಂಗಳು ಈ ಭಾವನೆ ಇರುತ್ತೆ. ಆದ ನಂತರ ಎಲ್ಲವೂ ಸರಿ ಹೋಗುತ್ತೆ. ಆರೋಗ್ಯದ ಕಡೆ ಗಮನ ಇರಲಿ ಮತ್ತು ವೆಚ್ಚ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಣವನ್ನು ಭದ್ರವಾಗಿ ಇಟ್ಕೊಳ್ಳಿ. ಮೀನರಾಶಿಯವರಿಗೆ ಮಕರ ಸಂಕ್ರಮಣದಿಂದ ಶುಭ ಫಲ ಹೇಳಿದೆ. ಇಷ್ಟಾರ್ಥ ಸಿದ್ಧಿ ಮತ್ತು ಗುಂಪು ಮತ್ತು ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಜೀವನದಲ್ಲಿ ಸಂತಸ, ಆರೋಗ್ಯದಲ್ಲಿ ಸುಧಾರಣೆ ಇದೆಲ್ಲವೂ ಪ್ರಾಪ್ತಿಯಾಗುತ್ತೆ. ಮೀನರಾಶಿಗೆ ಮಕರ ಸಂಕ್ರಮಣ ಬಹಳ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು.